ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಎಫ್ ಸ್ಪೈನ್ ಫೈಲ್ ಆರೋಪಗಳ ವಿರುದ್ಧ ಆಕ್ರೋಶ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕೇಳಿಬಂದಿರುವ ವಿವಾದಾತ್ಮಕ ಎಫ್ ಸ್ಟೈನ್ ಫೈಲ್ ಆರೋಪಗಳನ್ನು ಖಂಡಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡುವಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರಾಯಲ್ಪಾಡು ಬಸ್ ನಿಲ್ದಾಣದಿಂದ ಪೊಲೀಸ್ ಸ್ಟೇಷನ್ವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಪ್ರಧಾನಿ ಮಾಡಿಕೊಂಡಿದ್ದಾರೆ ಎನ್ನಲಾದ ಒಪ್ಪಂದವು ಭಾರತೀಯ ರೈತರ ಹಿತಾಸಕ್ತಿಗೆ ಮಾರಕವಾಗಿದೆ. ಈ ಫೈಲ್ನಲ್ಲಿ ಪ್ರಭಾವಿ ಸಚಿವರ ಹೆಸರುಗಳಿದ್ದು ಇದು ಕೃಷಿ ವಲಯದ ನಾಶಕ್ಕೆ ಕಾರಣವಾಗಲಿದೆ ಅಂತ ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ್ ಭಾನು ಚೀಬ್ ಅವರ ವಿರುದ್ಧ ಪ್ರಕರಣ ದಾಖಲಿಸಿರೋದು ಪ್ರಜಾಪ್ರಭುತ್ವದ ವಿರೋಧಿ ಕೃತ್ಯ. ಕೂಡಲೇ ಈ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಆಗ್ರಹಿಸಲಾಯಿತು. ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಮರು ಜಾರಿಗೆ ತರುವಂತೆ ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸಂಜಯ್ ರೆಡ್ಡಿ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೇಶದ ಶಿಕ್ಷಣ, ಆರೋಗ್ಯ ಮತ್ತು ವೈಜ್ಞಾನಿಕ ಪ್ರಗತಿಗೆ ಕಾಂಗ್ರೆಸ್ ಭದ್ರ ಬುನಾದಿ ಹಾಕಿದೆ. ಆದರೆ ಬಿಜೆಪಿ ಆ ಬುನಾದಿಯ ಮೇಲೆ ಗೋಡೆ ಕಟ್ಟಿ ತಾವೇ ಮಾಡಿದ್ದು ಅಂತ ಬೆನ್ನು ತಟ್ಕೊಳ್ತಿದೆ. ಇಂದು ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಿರುವ ಬಿಜೆಪಿ ಮುಂದೊಂದು ದಿನ ದೇಶವನ್ನೇ ಮಾರಾಟ ಮಾಡಬಹುದು ಅಂತ ಲೇವಡಿ ಮಾಡಿದ್ರು. ಪ್ರಶ್ನೆ ಮಾಡಿದ್ರೆ ಸಿಬಿಐ, ಇಡಿ ದಾಳಿ ಮಾಡಿಸೋದು ಪ್ರಜಾಪ್ರಭುತ್ವವೇ? ನಿಮ್ಮ ಆಡಳಿತ ನೋಡಿದ್ರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜೋಂಗ್ ಉನ್ ನೆನಪಿಗೆ ಬರ್ತಾರೆ ಅಂತ ಕಿಡಿಕಾರಿದ್ರು. ಸ್ಥಳೀಯ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಅವರ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಜಯ್ ರೆಡ್ಡಿ, ಜೆಡಿಎಸ್ನಿಂದ ಗೆದ್ದು ಈಗ ಜಾತಿವಾದಿ ಬಿಜೆಪಿ ಜೊತೆ ಕೈ ಜೋಡಿಸಿರೋದು ನಾಚಿಕೆಗೇಡು. ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಗೌರವ ಇದ್ರೆ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಸವಾಲೆಸೆದ್ರು. ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ. ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ತಂದಿರುವ ಉದ್ಯೋಗ ಖಾತ್ರಿ ಯೋಜನೆ ವಾಪಸ್ ಜಾರಿ ಆಗಲೇಬೇಕು. ಎಂಎನ್ಆರ್ ಜಾರಿ ಆಗಲೇಬೇಕು. ಬಡವರನ್ನು ನಾಶ ಮಾಡುತ್ತಿರುವ ಮೋದಿಗೆ ಧಿಕ್ಕಾರ. ಅಮೆರಿಕಕ್ಕೆ ನಡು ಬಗ್ಗಿಸಿರುವ ಮೋದಿಗೆ ಧಿಕ್ಕಾರ. ಅಮೆರಿಕ ವಸ್ತುಗಳ ಮೇಲೆ ಶೂನ್ಯ ತೆರಿಗೆಗೆ ಒಪ್ಪಂದಕ್ಕೆ ಸಹಿಯಾಗಿರುವ ಮೋದಿಗೆ ಧಿಕ್ಕಾರ. ಭಾರತದ ರೈತರ ಉತ್ಪನ್ನಗಳಿಗೆ 18% ಟ್ಯಾಕ್ಸ್ ವಿಧಿಸುವ ಟ್ರಂಪ್ನ ಒಪ್ಪಂದಕ್ಕೆ ಧಿಕ್ಕಾರ. ಭಾರತದ ಮಾನ ಮರ್ಯಾದೆಯನ್ನು ಕಳೆಯುತ್ತಿರುವ ಮೋದಿಗೆ ಧಿಕ್ಕಾರ. ಅಮೆರಿಕದ ಕುಣಿತಕ್ಕೆ ತಕ್ಕಗೆ ಕುಣಿಯುತ್ತಿರುವಂತಹ ಮೋದಿಗೆ ಧಿಕ್ಕಾರ. ಯೂತ್ ಕಾಂಗ್ರೆಸ್ ಜಿಂದಾಬಾದ್. जय बोलो कांग्रेस पार्टी के, जय बोलो कांग्रेस पार्टी के, जय बोलो राहुल गांधी के, जय बोलो डीके शिवकुमार के, जय बोलो सिद्धरामैया के, पुली रमेश कुमार के, पुली रमेश कुमार के, पुली रमेश कुमार के, ಧಿಕ್ಕಾರ. ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತು ಏನು ನರೇಂದ್ರ ಮೋದಿ ಅವರು ಬಿಜೆಪಿ ಯಾವಾಗ ಉದಯ ಆಗಿದ್ದು? ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಭಾರತ ದೇಶಕ್ಕೆ ಎಲ್ಲ ಒಂದು ಕಾನೂನು ಇರಬಹುದು, ಇಲ್ಲಾಂದ್ರೆ ವೈಜ್ಞಾನಿಕವಾದ ಇರ್ಬೋದು, ಒಂದು ಆಸ್ಪತ್ರೆ ಸೌಲಭ್ಯ ಇರ್ಬೋದು, ಎಲ್ಲ ಕೂಡ ಭಾರತ ದೇಶಕ್ಕೆ ಕೊಡುಗೆ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಅಡಿಪಾಯ ಹಾಕಿದ್ಮೇಲೆ ಗೋಡೆ ಕಟ್ತಾರೆ, ಮತ್ತೆ ಮೋಲ್ಡ್ ಹಾಕೋದು, ಕಲ್ಚಪ್ಪೆ ಎತ್ತೋದು ನಡೆಯುತ್ತೆ. ಇವ್ರು ಅದ್ರ ಮೇಲೆ ಮಾಡಿ ಕಟ್ಬಿಟ್ಟು ನಾವು ಮಾಡಿ ಕಟ್ಟಿದೀವಿ ಅಂತಾರೆ. ಅಡಿಪಾಯ ಇಲ್ದರೆ ಮಾಡಿ ಕಟ್ಟಕ್ಕಾಗುತ್ತಾ? ನರೇಂದ್ರ ಮೋದಿ ಅವರು ನಾವು ಮಾಡಿ ಕಟ್ಟಿದ್ದೀವಿ, ಮಾಡಿ ನೋಡಿ ಅಂತಾರೆ. ಏನ್ ನೀವು ಮಾಡಿ ಕಟ್ಟಿರೋದು? ಎಲ್ಲ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನೆಲ್ಲ ಕೂಡ ಖಾಸಗಿಯವರಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಸರ್ಕಾರ ಶೋಚನೀಯ ಸ್ಥಿತಿಯಲ್ಲಿದೆ. ಅದನ್ನು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ನೀವು ಕಿತ್ತೊಯ್ಯೋದಕ್ಕೆ, ನಮ್ಮನ್ನು ಜೈಲಿನಲ್ಲಿ ಇಡೋದಕ್ಕೆ ನೀವು ಎಲ್ಲ ಒಂದು ಕಾನೂನು ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಏನು ನಮ್ಮ ಭಾರತ ದೇಶವನ್ನು ಕೂಡ ಇನ್ನೊಂದು ರಾಷ್ಟ್ರಕ್ಕೆ ನೀವು ಮಾರಾಟ ಮಾಡಿದ್ರೆ ನಾವು ಏನು ಸಂಶಯ ಪಡುವಂತ ಸಮಯ ಏನು ಆಲೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ಹತ್ತಿರದಲ್ಲೇ ಇದೆ. ಎಲ್ಲ ಸರ್ಕಾರಿ ಸ್ವಾಮ್ಯ ಆದ್ಮೇಲೆ ಮತ್ತೆ ದೇಶನೇ ಮಾರಾಟ ಮಾಡ್ತೀರಾ ನೀವು. ನರೇಂದ್ರ ಮೋದಿ ಅವರೇ, ಅಮಿತ್ ಶಾ, ನರೇಂದ್ರ ಮೋದಿ ಅವರು, ನೀವು ನಿಮ್ಮ ವಿರುದ್ಧ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ನೀವು ಉಪಯೋಗಿಸೋದು ಯಾವುದು? ಸಿಬಿಐ, ಇಡಿ, ಐಡಿ ರೇಡ್ ಉಪಯೋಗಿಸಿ ಯಾರಾದ್ರೂ ಚಕಾರ ಎತ್ತಿದ್ರೆ ಮಾತ್ರ ನೀವು ಅವನ್ನೆಲ್ಲ ಕೂಡ ಒಳಗೆ ಹಾಕ್ತಿರಲ್ಲ. ಇದು ಪ್ರಜಾಪ್ರಭುತ್ವ ದೇಶನಾ ಇಲ್ಲ ಸರ್ವಾಧಿಕಾರತ್ವ ದೇಶನಾ? ನಿಮ್ಮನ್ನು ನೋಡಿದ್ರೆ, ನಿಮ್ಮ ಆಡಳಿತ ನೋಡಿದ್ರೆ ಉತ್ತರ ಕೊರಿಯಾ ನೆನಪಿಗೆ ಬರುತ್ತೆ. ಕಿಮ್ ಜಾನ್ ಉನ್ಗೂ ನೀವು ಹತ್ತಿರದಲ್ಲಿದ್ದೀರಾ. ನೀವು ಅವರ ಆಡಳಿತ ನಿಮ್ಮ ಆಡಳಿತಕ್ಕೆ ಸಮಾನವಾಗಿದೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ನೀವು ಏನು ಈಗ ನಮ್ಮ ಶ್ರೀನಿವಾಸಪುರದ ವಿಚಾರಕ್ಕೆ ಬಂದಾಗ ನಮ್ಮ ಶಾಸಕರಿದ್ದಾರೆ ವೆಂಕಟೇಶ್ವರಣ್ಣ, ನೀವು ಯಾವ ಪಕ್ಷದಲ್ಲ ಗೆದ್ದಿದ್ದು? ಜಾತ್ಯತೀತ ಜನತಾದಳ ಅಂತೀರಾ. ಗೆದ್ಮೇಲೆ ಎಲ್ಲನ ನೀವು ಒಪ್ಕೊಂಡಿದ್ದು ಜಾತಿವಾದಿ ಬಿಜೆಪಿ ಜೊತೆ ನೀವು ತಪ್ಕೊಳ್ತೀರಲ್ಲ, ರಾಜಕೀಯ ಆಗಲ್ವಣ್ಣ ನಿಮ್ಗೆ? ಏನಾದ್ರೂ ಆತರ ದಲಿತರ ಮೇಲೆ, ಹಿಂದುಳಿದ ವರ್ಗಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ
ಇದ್ರೆ ನೀವು ನಿಮ್ ರಾಜೀನಾಮೆಯನ್ನು ಎಡಗೈಯಲ್ಲಿ ಬಿಸಾಕ್ ಬರ್ಬೇಕಾಗಿತ್ತು. ನೀವು ನಿಮ್ಗೆ ಅಧಿಕಾರ ಬೇಕಷ್ಟೇ. ನೀವು ಎಲ್ಲ ನಾವು ಜಾತ್ಯತೀತವಾದಿಗಳಂತೆ ಗೆದ್ದು ಜಾತಿವಾದಿಗಳ ಜೊತೆ ಒಪ್ಪಂದ ಮಾಡ್ಕೊಂಡು ಯುದ್ಧ ನೀವು ಯಾವಾಗ ಎಲೆಕ್ಷನ್ ಯಾವ ರೀತಿ ಎದುರಿಸಿದ್ದೀವೋ, ನಾವು ಜಾತ್ಯತೀತ ಪಕ್ಷ ಅಂತ ಎದುರಿಸಿದ್ದೀರಲ್ಲ, ಜಾತಿವಾದಿಗಳ ಜೊತೆ ನೀವು ಕೈ ಜೋಡಿಸಿದ್ದೀರಲ್ಲ, ಅಪ್ಕೊಳ್ತಿರಲ್ಲ. ನ್ಯಾಯನ ನಿಮ್ಗೆ ದೇವ್ರು ಒಳ್ಳೇದು ಮಾಡುತ್ತಾ ಹಂಸವರಟನ್ನ ನಿಮ್ಮಂತವರು ಇದಕ್ಕೆ ಕೈ ಜೋಡಿಸಿದ್ದಕ್ಕೆ ನಮ್ಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ಈಗಲಾದ್ರೂ ಮನಸ್ಸು ಮಾಡಿ ನೀವು ರಾಜೀನಾಮೆ ಕೊಟ್ಟು ಹೊರಬನ್ನಿಯನ್ನ. ನಿಮ್ಮಂತವ್ರು ಈ ತಾಲೂಕಿನ ಶಾಪ ಇಂಥವ್ರು ಇರಬಾರ್ದನ್ನ ಈ ಶಾಸಕರಾಗಿ. ದಯವಿಟ್ಟು ನೀವು ಈ ಮನವಿಗೆ ನೀವು ಹೂಗೊಟ್ಟು ನೀವು ರಾಜೀನಾಮೆ ಕೊಟ್ಟು ಹೊರಬನ್ನಿಯನ್ನ. ಧನ್ಯವಾದಗಳು.